ತಮ್ಮ ಗದ್ದೆನಲ್ಲಿ ಬೆಳೆದಿರುವಂಥ ಚಿಪ್ಸೆಟನ್ನೇ ಈ ವರ್ಷ ಕೂಡ ಅಪ್ಗ್ರೇಡ್ ಮಾಡಿಕೊಡ್ತವ್ರು ಅಷ್ಟೇ. ಏನು ಕ್ಲಿಯರು, ಏನು ಸೌಂಡು ಸಖತ್ತಾಗಿದೆ. ಇದರಲ್ಲಿ ಯಾವುದೇ ಅಡಾಪ್ಟರು ಸಿಗಲ್ಲ ಮತ್ತು ಫೋನ್ ಮೇಲೆ ಸ್ಕ್ರೀನ್ ಪ್ರೊಟೆಕ್ಷನ್ ಕೂಡ ಕೊಡಲ್ಲ. ಇವತ್ತು ನಮ್ಮ ಹತ್ರ ಸ್ಯಾಮ್ಸಂಗ್ ಹೊಸದಾಗಿ ಲಾಂಚ್ ಮಾಡಿರುತ್ತಾ ಸ್ಯಾಮ್ಸಂಗ್ ಗ್ಯಾಲಕ್ಸಿ A57 5G ಫೋನ್ ಇದೆ. ಮತ್ತು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ಈ ಬ್ರ್ಯಾಂಡ್ ನ್ಯೂ ಫೋನ್ ನಮಗೆ ಸ್ಯಾಮ್ಸಂಗ್ ಅವರೇ ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡೋಕ್ಕೆ ಕಳ್ಸಿಕೊಡ್ತಾರೆ. ಸೊ ಈ ಫೋನ್ ಬಗ್ಗೆ ನಾನು ಹೇಳಿದ್ರು ಸ್ಟೇಟ್ ಫಾರ್ವರ್ಡ್ ಆಗಿ ನಾನು ಟೆಸ್ಟ್ ಮಾಡಿರುವಂಥ ಪ್ರಾಮಾಣಿಕ ಅನಿಸಿಕೆಗಳನ್ನ ತಿಳಿಸ್ತಾ ಇದ್ದೀನಿ. ಇದ್ಯಾವುದೇ ಪೇಡು ಅಥವಾ ಕೊಲ್ಯಾಬು ಅಥವಾ ಸ್ಪಾನ್ಸರ್ ವಿಡಿಯೋ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ನಮ್ಮ ಚಾನಲಲ್ಲಿ ನಾವು ಏನೇ ವಿಡಿಯೋ ಮಾಡಿದ್ರು ನಾನು ಟೆಸ್ಟ್ ಮಾಡಿರುವಂಥ ಪ್ರಾಮಾಣಿಕ ಅನಿಸಿಕೆಗಳನ್ನೇ ಸ್ಟೇಟ್ ಫಾರ್ವರ್ಡ್ ಆಗಿ ತಿಳಿಸ್ತಾ ಇದ್ದೀನಿ. ಸೊ ನನ್ನ ಪ್ರಕಾರ ಈ ಸ್ಮಾರ್ಟ್ಫೋನ್ ಅಂತ ಹತ್ರ 35-36 ಸಾವಿರ ರೂಪಾಯಿ ಹತ್ರ ನೋಡೋಕ್ಕೆ ಸಿಗ್ಬೋದು. ಈ ಪ್ರೈಸಿಂದಲ್ಲಿ ವಿವೋ, ಐಕು, ಒನ್ ಪ್ಲಸ್ಗಳ ಮಧ್ಯ ಈ ಫೋನ್ ಎಷ್ಟರ ಮಟ್ಟಿಗೆ ಟಕ್ಕರ್ ಕೊಡುತ್ತೆ. ಮತ್ತು ಈ ಪ್ರೈಸಿನಲ್ಲಿ ಈ ಗ್ಯಾಲಕ್ಸಿ A57ನ ನೀವು ಕೊಂಡ್ಕೋಬೋದು. ವಿಡಿಯೋನ ಪೂರ್ತಿ ನೋಡಿ ಎಲ್ಲ ಇನ್ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಈ ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್. ಚಾನಲ್ ಹೆಸರು ಟೆಕಿಸೋಮ್ಸ್ ಕನ್ನಡ. ಈ ರೀತಿಯಾಗಿ ಆನೆಸ್ಟ್, ಇಂಟೆಂಟ್ ಮತ್ತು ಪ್ರಾಮಾಣಿಕ ಇರೋ ಜೊತೆಗೆ ನಿಮ್ಮ ಟೆಕ್ನಾಲಜಿ ಜಾಸ್ತಿ ಆಗಬೇಕಿತ್ತಂದರೆ ಡೆಫಿನೆಟ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ಬೋದು. ಮೊದಲಾಗಿ ಬಾಕ್ಸ್ ಹೋಗ್ಬೋದು ಗ್ಯಾಲಕ್ಸಿ A57 ಅಂತದೆ. ಸೊ ಬಾಕ್ಸ್ ಒಳಗಡೆ ಕೆಲವೊಂದು ಎಕ್ಸೆಸರೀಸ್ ಮಾತ್ರ ಸಿಗುತ್ತೆ. ಇದರಲ್ಲಿ ಯಾವುದೇ ಅಡಾಪ್ಟರು ಸಿಗಲ್ಲ ಮತ್ತು ಫೋನ್ ಮೇಲೆ ಸ್ಕ್ರೀನ್ ಪ್ರೊಟೆಕ್ಷನ್ ಕೂಡ ಕೊಡಲ್ಲ. ಸೊ ನಾನಂತೂ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ A57 5G ಫೋನ್ನ ಲಾಸ್ಟ್ 5 ಡೇಸಿಂದ ಟೆಸ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಫಸ್ಟ್ ಲುಕ್ಕು, ಬಿಲ್ಡ್ ಕ್ವಾಲಿಟಿ, ಡಿಸೈನು ಲಾಸ್ಟ್ 5 ಡೇಸೆಲ್ಲ ಹೇಗೆ ಎಕ್ಸ್ಪೀರಿಯನ್ಸ್ ಇತ್ತಪ್ಪ ಅಂತ ನೀವು ಕೇಳಿದ್ರೆ, ನೋಡಿ ಲಾಸ್ಟ್ ಇಯರ್ ಗ್ಯಾಲಕ್ಸಿ A56 ಏನಿತ್ತು ಅದಕ್ಕಿಂತ ಡಿಸೈನ್, ಬಿಲ್ಡ್ ಕ್ವಾಲಿಟಿಲಿ ಸರ್ತಿ ತುಂಬ ಅಪ್ಗ್ರೇಡ್ ಮಾಡ್ತಾರೆ. ಸೊ ಒಂದು ಸರ್ತಿ ಹಿಂದಿನ ವ್ಯೂ ಡಿಸೈನರ್ ನೋಡ್ಕೊಂಡಾಗ ಸೇಮ್ S26 ಅಲ್ಟ್ರಾಲ್ಲಿ ಇರುತ್ತಾ ಈ ಕ್ಯಾಮ್ರಾ ಮಾಡೆಲ್ನಲ್ಲಿ ನೋಡ್ತಾ ಇದ್ವಿ. ಬಾಕಿ ಫ್ರಂಟ್ ಟು ಬ್ಯಾಕ್ ಎರಡು ಕಡೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್ ಪ್ರೊಟೆಕ್ಷನ್ ಆಗಿ ಕೊಡ್ತಿದ್ದಾರೆ. ಮತ್ತು ಸೈಡಿಗೆಲ್ಲ ಕಂಪ್ಲೀಟ್ಲಿ ಮೆಟಲ್ ಫ್ರೇಮ್ಸ್ ಕೊಡ್ತಿದ್ದಾರೆ. ಕೈಯಲ್ಲಿ ತುಂಬ ಪ್ರೀಮಿಯಂ ಫೀಲ್ ಆಗುತ್ತೆ. ಆದರೆ ಇದಕ್ಕಿಂತ ಕ್ರೇಜಿ ಪಾರ್ಟ್ ಏನು ಗೊತ್ತಾ, S25 ಎಡ್ಜಲ್ಲಿರುವಂಥ ಸ್ಲಿಮ್ನೆಸ್ ಇಲ್ಲೂ ಸಿಕ್ಕಿದೆ ಆಯಿತಾ. ಅದಕ್ಕಿಂತ ಸ್ವಲ್ಪ ದಪ್ಪ ಇದೆ, ಬಟ್ ನಾನೇವು S25 ಎಡ್ಜ್ ಥರನೇ ಸೇಮ್ ಎಲ್ಲ ಬಿಲ್ಡ್ ಮಾಡೋರಿರ್ತಾ. ತುಂಬ ಅಂದರೆ ತುಂಬ ಸ್ಲಿಮ್ ಇದೆ. ಜಸ್ಟ್ 6.9 mm ಥಿಕ್ನೆಸ್ ಒಳ್ಕೊಂಡಿದೆ. ಬಾಕಿ ವೆಯ್ಟ್ ಕೂಡ ತುಂಬ ಕಮ್ಮಿ ಇದೆ. ಮತ್ತು ಆರಾಮಾಗಿ ಒನ್ ಹ್ಯಾಂಡ್ ಕೈಯಲ್ಲಿ ಹೋಲ್ಡ್ ಮಾಡಿಕೊಂಡು ಯೂಸ್ ಕೂಡ ಮಾಡ್ಕೋಬೋದು. ವ್ಯಾಲ್ಯೂಮ್ ರೊಕ್ಕರ್ ಕೀ, ರೈಟ್ ಸೈಡ್ಗೆ ಲಾಕ್ ಎಲ್ಲ ನೋಡ್ತಾ ಇದ್ವಿ. ಬಾಟಮಲ್ಲಿ ಸ್ಪೀಕರ್, ಸೀಪೋರ್ಟ್ ಮತ್ತೊಂದು ಹೈಬ್ರಿಡ್ ಸ್ಟಾರ್ಟ್ ಜೊತೆಗೆ ಮೇಲಿನ ಭಾಗ ಕೂಡ ಮೈಕನ್ನು ಕೊಡ್ತಾರೆ. ಸೊ ಓವರಾಲ್ ಬಿಲ್ಡ್ ಕ್ವಾಲಿಟಿ ಡಿಸೈನಲ್ಲಿ ಸ್ಯಾಮ್ಸಂಗ್ ಬಜೆಟ್ ಫೋನ್ಸ್ಗಳು ಕೂಡ ಯಾಕೋ ಸ್ಲಿಮ್ ಮಾಡೋದಾಗಿರಲಿ ಅಥವಾ ಡಿಸೈನ್ ಪ್ರೀಮಿಯಂ ಮೇಲೆ ಫೋಕಸ್ ಮಾಡಿದಾಗ ಈ ಫೋನ್ಸ್ಗಳನ್ನ ಬಿಲ್ಡ್ ಮಾಡ್ತಿದ್ದೆ. ಗೊತ್ತಿಲ್ಲ ಈ ಸೀರೀಸಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಸ್ಲಿಮ್ ಇರುವಂಥ ಫೋನ ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡಿದ್ರೆ. ಸೊ ಡಿಸೈನಲ್ಲಿ ನನಗೆ ಈ ಕಲರ್ ಇಷ್ಟ ಆಗಲಿಲ್ಲ ಆಯಿತಾ. ಬೇರೆ 3 ಕಲರ್ಸ್ನ ಕೊಟ್ಟವ್ರೆ. ಬಟ್ ಸೀರೀಸ್ನ A56, 55 ಯಾವ ಪ್ರೀಮಿಯಮ್ನೆಸ್ ಲುಕ್ಸ್ ವೈಸ್ ಇತ್ತು ನೋಡಿ, ಆ ಲುಕ್ಸ್ ಇದಿರಲಿಲ್ಲ. ಬಟ್ ಇನ್ ಹ್ಯಾಂಡ್ ಫೀಲ್ ಎಲ್ಲ ಅದೇ ಪ್ರೀಮಿಯಮ್ನೆಸ್ನ ಒಳಗೊಂಡಿವೆ. ಇನ್ನು ಡಿಸ್ಪ್ಲೇ ಅಂತೂ ಸ್ಯಾಮ್ಸಂಗ್ ಪ್ರತಿ ಟೈಮ್ ಪ್ರೋ ಇದೆ. ಇದರಲ್ಲಿ 6.7 ಇಂಚಸ್ನ ಫುಲ್ HD+ 120 Hzನ ಸೂಪರ್ AMOLED ಡಿಸ್ಪ್ಲೇ, ಅದು 12 Hzನ ಹೈ ಬ್ರೈಟ್ನೆಸ್ ಕೊಡ್ತಾರೆ. ಮತ್ತು ಇದು HDR10+ ಡಿಸ್ಪ್ಲೇ ಇರೋದ್ರಿಂದ ನಿಮಗೆ ಇಲ್ಲಿ ಔಟ್ಡೋರ್ ವಿಸಿಬಿಲಿಟಿ ಆಗಿರಲಿ, ಕಲರ್ಸ್ಗಳಾಗಿರಲಿ ಅಥವಾ ಯೂಟ್ಯೂಬಲ್ಲಿ 4K HDR ವಿಡಿಯೋ ನೋಡ್ಕೋಬೋದು. ಇಲ್ಲಿ ಯಾವುದೇ ಇಶ್ಯೂಸ್ಗಳಿಲ್ಲ. ಮತ್ತು ಸೂಪರ್ AMOLED ಅಪ್ಪ ಅಂದರೆ ಮಾರ್ಕೆಟ್ಲಿ ಎಲ್ಲಕ್ಕಿಂತ ಬೆಸ್ಟ್ ಡಿಸ್ಪ್ಲೇ ಮತ್ತು ಜಾಸ್ತಿ ಬ್ಯಾಟ್ರಿ ಕನ್ಸ್ಯೂಮ್ ಕೂಡ ಮಾಡಲ್ಲ ಇದೆ. ಇಲ್ಲಿ ಈ ಬ್ಲ್ಯಾಕ್ ಸ್ಕ್ರೀನ್ ಏನು ಕಾಣಿಸ್ತಿದೆ ಸೈಡ್ಗೆಲ್ಲ, ಇಲ್ಲಿ ಈ ಪಿಕ್ಸೆಲ್ಸ್ಗಳ ಆಫ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಬ್ಯಾಟ್ರಿ ಯೂಸ್ ಆಗ್ತಿರಲ್ಲ. ಬಟ್ LCD ಡಿಸ್ಪ್ಲೇಲಿ ಜಾಸ್ತಿ ಬ್ಯಾಟ್ರಿ ಕನ್ಸ್ಯೂಮ್ ಆಗುತ್ತೆ. ಸೂಪರ್ AMOLED ಮತ್ತು AMOLED ಡಿಸ್ಪ್ಲೇಗಳಲ್ಲಿ ಜಾಸ್ತಿ ಬ್ಯಾಟ್ರಿ ಡಿಸ್ಪ್ಲೇ ಕನ್ಸ್ಯೂಮ್ ಆಗಲ್ಲ. ಸೊ ನಾನು ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ಲ. ಆಲ್ರೆಡಿ ಸ್ಯಾಮ್ಸಂಗ್ ಯೂಸ್ ಮಾಡಿದ್ರು ಅಥವಾ ಸೂಪರ್ AMOLED ಬಗ್ಗೆ ಜನಕ್ಕೆ ಗೊತ್ತು, ಸ್ಮಾರ್ಟ್ ಇದ್ದಾರೆ. ಆದರೆ ಸ್ಪೀಕರ್ಸ್ ಕ್ವಾಲಿಟಿ ಏನು ಗುರು, ನೆಕ್ಸ್ಟ್ ಲೆವೆಲ್ ಇದೆ. ನೀವು ನಂಬಲ್ಲ, ನನ್ನ ಹತ್ರ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಅಲ್ಟ್ರಾ ಇದೆ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಜಸ್ಟ್ ಕಂಪೇರಿಸನ್ ಸಲುವಾಗಿ ಸಾಂಗ್ಸ್ ಕೇಳೋಕ್ಕೆ ಹೋದೆ, ಏನು ಕ್ಲಿಯರು, ಏನು ಸೌಂಡು ಸಖತ್ತಾಗಿದೆ. ಇದರಲ್ಲಿ ಯಾವುದೇ ಡಾಲ್ಬಿ ಅಟ್ಮಾಸ್ ಬೇಕಾಗಿಲ್ಲ, ಈ ಸ್ಪೀಕರ್ಸ್ ಬೇಕಾಗಿಲ್ಲ. ಯಾವ ಸ್ಪೀಕರ್ಸ್ ಇದೆ ಸ್ಯಾಮ್ಸಂಗ್ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ. ನಾನು ಇಲ್ಲಿವರೆಗೆ ಟೆಸ್ಟ್ ಮಾಡಿರುವಂಥ ಬೆಸ್ಟ್ ಸ್ಪೀಕರ್ ಅಂತ ಕರಿಬಲಾಯ್ತು. ತುಂಬ ಕ್ರಿಸ್ಪ್ ಮತ್ತು ಕ್ಲಿಯರ್ ಇದೆ. ಅದು S26 ಇವರ ಫ್ಲ್ಯಾಗ್ಶಿಪ್ ಫೋನ್ಗಿಂತ ಬೆಟರ್ ಸ್ಪೀಕರ್ ಹೇಗೆ ಕೊಡ್ತಿದ್ದಾರೆ ನನಗೆ ಐಡಿಯಾ ಇಲ್ಲ, ಬಟ್ ಸಖತ್ತಾಗಿದೆ ಮಾತ್ರ. ಇನ್ನು ಬಾಕಿ ಫಿಂಗರ್ ಪ್ರಿಂಟು, ಫೇಸ್ ಐಡಿ ಎಲ್ಲ ಕ್ವಿಕ್ಕಾಗಿ ಅನ್ಲಾಕ್ ಆಗುತ್ತೆ. ಸೊ ಇದು ಸ್ವಲ್ಪ ಫಿಂಗರ್ ಪ್ರಿಂಟ್ ಕೆಳಗೆ ಕೊಟ್ಟರೆ, ಸೊ ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಂಡು ಅನ್ಲಾಕ್ ಮಾಡಬೇಕು. ಬಟ್ ಇದು ಅಲ್ಟ್ರಾಸೋನಿಕ್ ಇರೋದ್ರಿಂದ ಕ್ವಿಕ್ ಮತ್ತು ಸೂಪರ್ ಫಾಸ್ಟಾಗಿ ಸೆಕ್ಯೂರ್ ಆಗಿ ಅನ್ಲಾಕ್ ಆಗುತ್ತೆ. ಬಾಕಿ ಸ್ಯಾಮ್ಸಂಗ್ ನಾಕ್ ಸೆಕ್ಯೂರಿಟಿ ಅಂತೂ ಇದ್ದೇ ಇದೆ. ಇದು ಪ್ರೋ ಲೆವೆಲ್ ಫೀಚರ್ ಅಂತ ಹೇಳ್ಬೋದು. ಬೇರೆ ಯಾವುದ್ಯಾವುದೋ ನಾರ್ಮಲ್ ಅಥವಾ 45,000 ರೂಪಾಯಿ ಕೊಟ್ಟರು ನೀವು ಕೂಡ ಇಂಥ ಸೆಕ್ಯೂರಿಟಿ ಫೀಚರ್ಸ್ಗಳು ಆ ಫೋನ್ಸ್ಗಳಲ್ಲಿ ಸಿಗಲ್ಲ. ಆದರೆ ಸ್ಯಾಮ್ಸಂಗ್ ಅವರು ಪ್ರತಿ ವರ್ಷ ಥರ ತಮ್ಮ ಗದ್ದೆನಲ್ಲಿ ಬೆಳೆದಿರುವಂಥ ಚಿಪ್ಸೆಟನ್ನೇ ಈ ವರ್ಷ ಕೂಡ ಅಪ್ಗ್ರೇಡ್ ಮಾಡಿಕೊಡ್ತವ್ರು ಅಷ್ಟೇ. ಲಾಸ್ಟ್ ಇಯರ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ A56ಅಲ್ಲಿ Exynos 1580 ಚಿಪ್ಸೆಟ್ ಇತ್ತು. ಆದರೆ ಈ ಸರ್ತಿ A57ಅಲ್ಲಿ Exynos 1680 ಚಿಪ್ಸೆಟ್ನ ಕೊಡ್ತಿದ್ದಾರೆ. ಸೊ ಇದು
4nm ಬೇಸ್ಡ್ ಚಿಪ್ಸೆಟ್ ಇದೆ. ಇದು ಕೂಡ ಒಂದು ವೆಲ್ ಆಪ್ಟಿಮೈಸ್ಡ್ ಚಿಪ್ಸೆಟ್ ಇದೆಯಪ್ಪ ಅಂತ ಸ್ಯಾಮ್ಸಂಗ್ ಹೇಳ್ತದೆ. ಬಟ್ ಇದರಲ್ಲಿ ಆನ್ ಪೇಪರ್ ಅಪ್ಗ್ರೇಡ್ ಆಗಿರೋದನ್ನ ಕೂಡ ನಾವು ಈ NPL ನೋಡ್ತಾ ಇದ್ವಿ, CPU, GPU ಎಲ್ಲ ಕಡೆ ನಂಬರ್ಸ್ ಮತ್ತು ಕೆಲವೊಂದು ಪರ್ಸನ್ಸ್ಗಳಿಂದ ಇದು ಲಾಸ್ಟ್ ಇಯರ್ಗಿಂತ ಅಪ್ಗ್ರೇಡ್ ಆಗಿದೆ. ಆನೆಸ್ಟ್ಲಿ ನಾವು ಈ ಫೋನ್ ತುಂಬ ಸ್ಲಿಮ್ ಇರೋದ್ರಿಂದ ಎಲ್ಲ ಫೋನ್ಸ್ಗಳು ಬಿಸಿ ಆಗತ್ತೆ ಜನ ಅಂತಾರೆ. ಅದಕ್ಕೆ ಇದನ್ನ ಸ್ವಲ್ಪ ಕ್ವಿಕ್ಕಾಗಿ ಟೆಸ್ಟ್ ಮಾಡೋಕ್ಕೆ ಕ್ವಿಕ್ಲಿ ಈ BGM ಎಲ್ಲ ಟೆಸ್ಟ್ ಮಾಡಿದ್ವಿ. ಕೆಲವೊಂದು ಮಲ್ಟಿ ಟಾಸ್ಕಿಂಗ್ ಅಪ್ಲಿಕೇಶನ್ಸ್ಗಳು ವೀಡಿಯೋಸ್ಗಳು ನೋಡೋದನ್ನ ಟೆಸ್ಟ್ ಮಾಡಿದ ತಕ್ಷಣ ಈ ಫೋನ್ ಸೂಪರ್ ಕ್ವಿಕ್ ಏನೋ ಬಿಸಿ ಆಗಲ್ಲ, ಬಟ್ ಒಂದು ಲೆವೆಲ್ಗೆ ಬಿಸಿ ಆಗುತ್ತೆ. ಆದರೆ ಸ್ಯಾಮ್ಸಂಗ್ ಏನು ಹೇಳ್ತಿದೆ, ಲಾಸ್ಟ್ ಇಯರ್ S25+ ಫ್ಲಾಗ್ಶಿಪ್ ಫೋನ್ ಇತ್ತು, ಅದರಲ್ಲೇನು ವೆಪರ್ ಕೂಲಿಂಗ್ ಈ ಸಿಸ್ಟಮ್ನ ಕೊಟ್ಟಿದ್ರು, ಅದನ್ನೇ ಈ ಫೋನಲ್ಲಿ ಕೂಡ ಅಪ್ಗ್ರೇಡ್ ಮಾಡಿದಾರೆ ಅಂತಂದರೆ ಫ್ಲಾಗ್ಶಿಪ್ ಈ ವೆಪರ್ ಕೂಲಿಂಗು ನಿಮಗೆ ಬಜೆಟಲ್ಲಿ ಕೊಡ್ತೀವಿ ಅಂತ ಹೈಲೈಟ್ ಮಾಡ್ತಾರೆ. ಬಟ್ ಇವು ಹೆವಿ ಗೇಮ್ಸ್ ಆಟ ಆಡ್ತಿದ್ರೆ ಅಂದರೆ ಇದಷ್ಟೇ ಅಲ್ಲ, ಯಾವೆಲ್ಲ ಫೋನ್ಸ್ಗಳು ಜಾಸ್ತಿ ಸ್ಲಿಮ್ ಇರುತ್ತೆ ಅದು ಬಿಸಿ ಓವರ್ ಹೀಟ್ ಆಗೇ ಆಗುತ್ತೆ. ಬಾಕಿ ಸ್ಟೋರೇಜ್ ಮತ್ತು OS ಅಂತೂ ಏನು ಕನ್ಫ್ಯೂಷನ್ ಇಲ್ಲ ಆಯ್ತಾ, ಸ್ಯಾಮ್ಸಂಗ್ ಅವರು ನೆಕ್ಸ್ಟ್ ಲೆವೆಲ್ ಬಿಲ್ಡ್ ಮಾಡ್ತಾರೆ. ಇಲ್ಲಿ ಔಟ್ ಆಫ್ ದ ಬಾಕ್ಸ್ Android 6 ಜೊತೆಗೆ One UI 8.5ನ ಕೊಡ್ತಿದ್ದಾರೆ ಮತ್ತು 6+6 OS ಅಪ್ಡೇಟ್ ಕೊಡ್ತಿದ್ದಾರೆ. ಮಾರ್ಕೆಟ್ಲಿ OS ಅಪ್ಡೇಟ್ಸ್ಗಳಿಗೆ ಸ್ಯಾಮ್ಸಂಗ್ ಯಾವತ್ತು ಹಿಂದಿರಲ್ಲ ಮತ್ತು ಎಲ್ಲ ಆನ್ ಟೈಮ್ ಕರೆಕ್ಟಾಗಿ ಕೆಲಸ ಮಾಡ್ತಿದೆ ಸ್ಯಾಮ್ಸಂಗ್. ಬಾಕಿ ಯಾವುದೇ ಜಾಸ್ತಿ ಬ್ರಾಡರ್ಸ್ಗಳಿಲ್ಲ, ಬಟ್ ಕೆಲವೊಂದು ಬ್ರಾಡರ್ಸ್ನ ಇಲ್ಲಿ ಕೂಡ ಕಂಡಿದ್ದೀವಿ, ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬೋದು. ಮತ್ತು ರ್ಯಾಮ್ ಮತ್ತು ಸ್ಟೋರೇಜಲ್ಲಿ LPDDR5X ಮತ್ತು UFS 3.1 ಸ್ಟೋರೇಜೊಂದಿಗೆ ನಿಮ್ಗೆ ಮಲ್ಟಿಪಲ್ ಬೇರೆ ಆಪ್ಷನ್ಸ್ಗಳಿವೆ ಮತ್ತು ಬೇರೆ ಕಲರ್ ಆಪ್ಷನ್ಸ್ ಕೂಡ ಕೊಡ್ತಿದ್ದಾರೆ. ಬಾಕಿ AI ಫೀಚರ್ಸ್ಗಳನ್ನ ಜಾಸ್ತಿ ಸರ್ತಿ ಏನಕ್ಕೋ ಹೈಲೈಟ್ ಮಾಡ್ತಿಲ್ಲ, ಬಟ್ ಇದರಲ್ಲಿ ಆಲ್ರೆಡಿ ಇರೋಂಥ ಪ್ರೀಮಿಯಂ ಫ್ಲಾಗ್ಶಿಪ್ ಸರ್ಕಲ್ ಟು ಸರ್ಚ್ ಆಗಿರಲಿ, AI ಇರೇಸರ್ ಆಗಿರಲಿ, ನಂತರ ತುಂಬ ಬೇರೆ ಫೀಚರ್ಸ್ಗಳಿದೆ. ಬಟ್ ನಾನು ಈ ಪ್ರೈವಸಿ ಡಿಸ್ಪ್ಲೇ ಫೀಚರ್ ಇದ್ರಲ್ಲಿ ಕೂಡ ಕೊಡ್ತಾರ ಗೊತ್ತಿಲ್ಲ, ಬಟ್ ಎಸ್ ಇದೊಂಥರ ಇದ್ರೆ S26 ಅಲ್ಟ್ರಾನ ಹವಾನೇ ಹೋಗುತ್ತೆ, ಅದಕ್ಕೆ ಬಜೆಟ್ಲಿ ಇದನ್ನ ಕೊಡಲ್ಲ. ಬಟ್ ಆ ಫ್ಲಾಗ್ಶಿಪ್ ಫೋನಲ್ಲಿಂತ ಏನು AI ಫೀಚರ್ಸ್ಗಳಿದೆ ಅದು ಹೋಪ್ಫುಲಿ ಎಲ್ಲ ಈ ಫೋನಲ್ಲಿ ಬರುತ್ತೆ ಮುಂದಿನ ಅಪ್ಡೇಟ್ಸ್ಗಳಲ್ಲಿ. ಮತ್ತು ಯೂಶ್ವಲಿ ಸ್ಯಾಮ್ಸಂಗ್ ಈ A ಸೀರೀಸ್ನ ಫೋನ್ಸ್ಗಳ ಬೆಲೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ಲಾಂಚ್ ಮಾಡುತ್ತೆ, ಬಟ್ ನೆಕ್ಸ್ಟ್ ಒಂದು 5-6 ಮಂತ್ಸ್ ಆದಮೇಲೆ ಬೆಲೆನೇ ಕಮ್ಮಿ ಮಾಡುತ್ತೆ ಸಡನ್ಲಿ. ಅಂಥ ಟೈಮಲ್ಲಿ ಈ A ಸೀರೀಸ್ ಫೋನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ A56 ಕೂಡ ಒಂದು ಬೆಂಕಿ ಆಪ್ಷನ್ ಇದೆ ಆಯಿತಾ, ಜಸ್ಟ್ 27-28 ಸಾವಿರ ರೂಪಾಯಿ ಸಿಗ್ತದೆ, ಬೆಂಕಿ ಡೀಲು. ಇನ್ನು ಯಾವಾಗ ಈ ಫೋನಿಂದ ಕ್ಯಾಮ್ರಾಗೆ ಬರ್ತೀವಿ, ಎಸ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ಗಳಿದೆ. ಎಸ್ದು ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ನ ಒಳಗೊಂಡಿದೆ. ಮೇನ್ 50 ಮೆಗಾ ಪಿಕ್ಸೆಲ್ನ ಸೋನಿ MX906 ಅಥವಾ ಸ್ಯಾಮ್ಸಂಗ್ ಐಸೋಸೆಲ್ನ ಈ ನೈಟಲ್ಲಿ ಬೆಸ್ಟ್ ಫೋಟೋ ಮಾಡೋ ಸಲುವಾಗಿ ಈ ಒಂದು ಸೆನ್ಸರ್ನ ಕೊಡ್ತಿದ್ದಾರೆ. ಇನ್ನು 12 ಮೆಗಾ ಪಿಕ್ಸೆಲ್ನ ಅಲ್ಟ್ರಾವೈಡ್ ಮತ್ತು 5 ಮೆಗಾ ಪಿಕ್ಸೆಲ್ನ ಮ್ಯಾಕ್ರೋ ಸೆನ್ಸರ್ನೊಂದಿಗೆ ಫ್ರಂಟಲ್ಲಿ 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡ್ತಾರೆ. ಸೊ ನಾನು ಈ ಫೋನ ಬಂದ ತಕ್ಷಣ ಡಿಫ್ರೆಂಟ್ ಕಂಡೀಷನ್ಸಲ್ಲಿ ತುಂಬ ಬೇರೆ ಟೈಪ್ಸ್ನ ಫೋಟೋಸ್ಗಳು ತಗೊಂಡಿದ್ದೀನಿ. ಸೊ ಈ ಫೋಟೋಸ್ಗಳು ತುಂಬ ನ್ಯಾಚುರಲ್ ಆಗಿ ಬರುತ್ತೆ. ಸೇಮ್ S26 ಅಲ್ಟ್ರಾನಲ್ಲಿ ಏನು ಕಲರ್ ಸೈನ್ಸ್ ಇದೆ ನೋಡಿ, ಅದನ್ನೇ ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ಫೋಟೋಸ್ಗಳು ಬರೋ ಹಾಗೆ ಮಾಡುತ್ತೆ. ಬಟ್ ಆ ಡೀಟೇಲಿಂಗು ಕ್ಲಾರಿಟಿನ ಬಗ್ಗೆ ಮಾತಾಡ್ತಾ ಇಲ್ಲ, ಸ್ಕಿನ್ ಟೋನ್ ಕಲರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಾಕಿ ಪೋರ್ಟ್ರೇಟ್ಸಲ್ಲಿ ಎಡ್ಜ್ ಕಟ್ಟಿಂಗು ಕಲರ್ಸ್ಗಳು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಔಟ್ಡೋರು ಮತ್ತು ಡೇನಲ್ಲಿ ಏನು ಹೊರಗೆ ಬಿಸಿಲಲ್ಲಿ ಫೋಟೋಸ್ಗಳು ಸಖತ್ತಾಗಿ ಬರುತ್ತೆ. ಆದರೆ ಇಂಡೋರ್ ಫೋಟೋಸ್ಗಳೆಲ್ಲ ನಿಮ್ಮ ಸ್ಕಿನ್ನನ್ನು ಆ್ಯಸ್ ಇಟ್ ಈಸ್ ಲೈಕ್ ಸ್ಕಿನ್ ಏನು ಇದೆ ನೋಡಿ ಕ್ಲಾರಿಟಿ, ಅದಕ್ಕಿಂತ ಡೀಪ್ ಆಗಿರುವಂಥ ನಿಮ್ಮ ಪಿಂಪಲ್ಸ್ಗಳಾಗಿರಲಿ, ನಿಮ್ಮ ಈ ಡಾರ್ಕ್ ಸ್ಪಾಟ್ಸ್ಗಳನ್ನ ಓಪನ್ಲಿ ಹೈಲೈಟ್ ಮಾಡಿ ಜಾಸ್ತಿ ತೋರ್ಸೋಕ್ಕೆ ಟ್ರೈ ಮಾಡುತ್ತೆ. ಸೇಮ್ ನಥಿಂಗ್ ಫೋನ್ 4A Proನಲ್ಲಿ ಹೇಳಿದೆ, ಅದೇ ರೀತಿ ಫೋಟೋಸ್ ನೀವು ಬರುತ್ತೆ. ಬಾಕಿ ಲೋ ಲೈಟಲ್ಲಂತೂ ಈ ಸರ್ತಿ ರಿಯರ್ ಕ್ಯಾಮ್ರಾದಲ್ಲಿ ಅಪ್ಗ್ರೇಡ್ ಆಗೋದನ್ನ ಕಂಡಿದ್ದೀನಿ. ಬಟ್ ಸೆಲ್ಫಿ ಕ್ಯಾಮ್ರಾದಲ್ಲಿ ಡೇ ಇಂಡೋರ್ ಔಟ್ಡೋರ್ ಎಲ್ಲ ಕಡೆ ಚೆನ್ನಾಗಿ ಬರುತ್ತೆ ಫೋಟೋಸ್ಗಳು. ಬಟ್ ಇಂಡೋರಲ್ಲಿ ಮತ್ತು ನೈಟಲ್ಲಿ ಇನ್ನು ಸ್ವಲ್ಪ ಅಪ್ಗ್ರೇಡ್ ಆಗಬೇಕು. ಮತ್ತು ಹಿಂದಿನ ಭಾಗ OS ಅನ್ನೋ ಸೆನ್ಸರ್ ಇದೆ, ಅಲ್ಲಿ ಶೇಕ್ ಆಗಬೇಕಾದ್ರೆ ಅಥವಾ ಮೂಮೆಂಟ್ಸ್ಗಳಲ್ಲಿ ಕರೆಕ್ಟ್ ಪಿಕ್ಚರ್ಸ್ ಬರುತ್ತೆ. ಬಟ್ ಫ್ರಂಟಿಂದ ನೀವು ಸ್ವಲ್ಪನೂ ಕೈಲಾಡಿಸಿದ್ರು ಕೂಡ ಫೋಟೋಗಳಲ್ಲಿ ಬ್ಲರಿ ಬರುತ್ತೆ. ಇದೊಂದು ಫಿಕ್ಸ್ ಮಾಡ್ಬೇಕು ಸ್ಯಾಮ್ಸಂಗ್ ಅವರು. ಬಾಕಿ ವಿಡಿಯೋ ಕ್ವಾಲಿಟಿನಲ್ಲಂತೂ ವಿಚಿತ್ರ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಎರಡೂ ಕ್ಯಾಮ್ರಾದಲ್ಲಿ ಫ್ರಂಟ್ ಮತ್ತು ರಿಯರ್ ನೀವು 4K 30 FPS ವಿಡಿಯೋ ರೆಕಾರ್ಡ್ ಮಾಡ್ಕೋಬಹುದು. ಸೊ ಒಂದ್ಸರ್ತಿ ಈ ಲೈವ್ ಸೆಲ್ಫಿ ವಿಡಿಯೋ ನೋಡಿ ಆಯ್ತಾ, ನಾನು ಜಸ್ಟ್ ರೂಮಲ್ಲಿ ಕೂತ್ಕೊಂಡು ಚೇರ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಯಾವ್ಯಾವ ಆ್ಯಂಗಲ್ ತಿರ್ಸ್ತೀನಿ ಆ ಕಲರ್ಸ್ಗಳು ಚೇಂಜ್ ಆಗ್ತಿದೆ. ಸಡನ್ನಾಗಿ ವಾರ್ಮ್ ಕಲರ್ ಬರುತ್ತೆ, ಸಡನ್ನಾಗಿ ಲೈಟ್ ಕಲರ್ ಬರುತ್ತೆ, ಸಡನ್ನಾಗಿ ಬೆಳಗಾಗುತ್ತೆ. ಸೊ ಈ ಒಂದು ಇಶ್ಯೂ ಕಲರ್ ಚೇಂಜಿಂಗಲ್ಲಿ ಇಂಡೋರಲ್ಲಿ ಈ ರೀತಿ ಆಗ್ತಿದೆ. ಬಟ್ ಔಟ್ಡೋರಲ್ಲಿ ನೆಕ್ಸ್ಟ್ ಲೆವೆಲ್ಗೂ ಸಖತ್ತಾಗಿರುವಂಥ ಕ್ಲಾರಿಟಿ ಬರುತ್ತೆ, ಐಫೋನ್ ಥರ ಫೀಲ್ ಕೊಡುತ್ತೆ. ಮತ್ತು OS ಇರೋದ್ರಿಂದ ರಿಯರ್ ಕ್ಯಾಮ್ರಾದಲ್ಲಿ ಸೇಮ್ ಇದೆ, ಔಟ್ಡೋರ್ ಸಖತ್ತಾಗಿರುವಂಥ ಕ್ವಾಲಿಟಿ, ಸ್ಟೆಬಿಲೈಸೇಷನ್ಸು, ಕಲರ್ಸ್ ನಿಜವಾಗ್ಲೂ ತುಂಬ ಪ್ರೀಮಿಯಮ್ ಮತ್ತು ಲೈಕ್ ನಾನು ಪ್ರೀಮಿಯಂ ಫೋನ್ಸಲ್ಲೇ ರೆಕಾರ್ಡ್ ಮಾಡ್ತೀನಿ ಅನ್ನೋ ಹಾಗೆ ಕ್ವಾಲಿಟಿ ಔಟ್ಪುಟ್ ಕೂಡ ಸಿಗುತ್ತೆ. ಬಟ್ ಸೇಮ್ ಇಲ್ಲಿ ಮತ್ತು ಇಂಡೋರ್ ಬಂದ್ರಪ್ಪ ಅಂದರೆ ರಿಯರ್ ಕ್ಯಾಮ್ರಾ ಕೂಡ ಅಷ್ಟೇ ಅದೇ ರೀತಿಯಾದಂಥ ಕಲರ್ ಚೇಂಜಸ್ನ ಆಗ್ತಾ ಇರುತ್ತೆ. ಮತ್ತು ಲೋ ಲೈಟಲ್ಲಂತೂ ಜಾಸ್ತಿ ನಾಯ್ಸ್ ಬರುತ್ತೆ. ಫೋಟೋಗ್ರಫಿನಲ್ಲೂ ಲೋ ಲೈಟಲ್ಲಿ ಚೆನ್ನಾಗಿ ಬರುತ್ತೆ. ಬಟ್ ವಿಡಿಯೋಗ್ರಫಿನಲ್ಲಿ ಸ್ಯಾಮ್ಸಂಗ್ ಅವರು ಇಲ್ಲಿ ಅಪ್ಗ್ರೇಡ್ ಮಾಡಬೇಕಾಗಿತ್ತು, ಇದೊಂದು ಕಮ್ಮಿ ಅನ್ನಿಸ್ತು ನನಗೆ. ಇನ್ನು ಕೊನೆಯದಾಗಿ ಬ್ಯಾಟ್ರಿನಲ್ಲಿ ಇಷ್ಟು ಸ್ಲಿಮ್ ಇದೆ, ಬ್ಯಾಟ್ರಿ ಕೂಡ ಕಮ್ಮಿ ಇದೆ ಅಂತ ನೀವು ಅನ್ಕೋಬಹುದು. 5000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ, ಇದು ಕಮ್ಮಿನೇ ಆಯಿತಾ, ಬೇರೆ ಫೋನ್ಸ್ಗೆ ನಾವೆಲ್ಲ ಕಂಪೇರ್ ಮಾಡಿದ್ವಿ ಅಂದರೆ ಕಮ್ಮಿನೇ. ಬಟ್ ಸ್ಲಿಮ್ ಫೋನ್ ಬೇಕಾದವರಿಗೆ ಇದೊಂಥರ ಅದ್ಭುತ ಪಾಯಿಂಟ್ ಆಯಿತಾ. ಎಷ್ಟು ಸ್ಲಿಮ್ ಇದ್ರೂ ಕೂಡ
5000 mAh ಬ್ಯಾಟ್ರಿ ಕೊಡ್ತಿದ್ದಾರೆ. ಮತ್ತು ಮಿಸ್ಸಿಂಗ್ ಅಂದರೆ ಅಡಾಪ್ಟರ್ 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಬಟ್ ಅಡಾಪ್ಟರ್ ಇನ್ ಬಾಕ್ಸ್ ಇಲ್ಲ. ಸ್ಯಾಮ್ಸಂಗ್ ಇಲ್ಲಿ ಕಂಜೂಸಿ ಮಾಡ್ತಿದೆ ಎನ್ವೈರ್ಮೆಂಟು ಅಂತ ಹೇಳ್ತಾರೆ. ಬಟ್ ಈ ಬೇರೆ ಎಲ್ಲ ಬ್ರ್ಯಾಂಡ್ಸ್ಗಳು ಕೊಡ್ತಿದಾರಲ್ವಾ, ಸೊ ಸ್ಯಾಮ್ಸಂಗ್ ಅವ್ರು ಕೂಡ ಕೊಡಬೇಕಾಗಿತ್ತಪ್ಪ ಅಂತ ಅನ್ಸುತ್ತೆ. ಬಾಕಿ ಬ್ಯಾಟ್ರಿನಲ್ಲಿ ಇದು ಒಂದು ಒಳ್ಳೆ ಆಪ್ಟಿಮೈಸ್ ಚಿಪ್ಸೆಟ್ ಇದೆ. ಇಲ್ಲಿ ಯಾವುದೇ ಇಶ್ಯೂಸ್ಗಳು ಇಲ್ಲ. ಹಾಗಾದರೆ ಕೊನೆಯದಾಗಿ ಕನ್ಕ್ಲೂಷನ್ ಪಾರ್ಟಲ್ಲಿ ಕೇಳ್ಬೋದು, ಹತ್ತತ್ರ 35-36 ಸಾವಿರ ರೂಪಾಯಿಗೆಲ್ಲ ಈ ಫೋನ್ ಆಫ್ ರೇಂಜಿಗೆ ನೋಡೋಕೆ ಸಿಕ್ತರು, ಈ ಫೋನ್ನ ಕೊಂಡುಕೋಬೋದಪ್ಪ ಅಂತ ಕೇಳಿದ್ರೆ ಒಂದ್ಸರ್ತಿ ಸ್ಕ್ರೀನ್ ಮೇಲೆ ಈ ಫೋನ್ನ ಪ್ರೋಸ್ಗಳು ನೋಡ್ಕೊಳ್ಳಿ ಆಯಿತಾ. ಫೋನು ತುಂಬ ಸ್ಲಿಮ್ ಇದೆ, ಪ್ರೀಮಿಯಂ ಡಿಸೈನ್ ಇದೆ, ಪ್ರೊಟೆಕ್ಷನಲ್ಲಿ IP68 ಬ್ಯಾಕ್ ಫ್ರಂಟ್ ಎಲ್ಲ ಕಡೆ ಗುರಿಲಾಸ್ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಒಳ್ಳೆ ಕ್ಯಾಮ್ರಾ ಕೂಡ ಇದೆ, ಪ್ರೀಮಿಯಂ ಡಿಸ್ಪ್ಲೇ ಇದೆ, ಸೆಕ್ಯೂರಿಟಿ ತುಂಬ ಚೆನ್ನಾಗಿದೆ ಮತ್ತು 6+6 ಇಯರ್ಸ್ OS ಕೊಡ್ತಿದ್ದಾರೆ. ಇದೆಲ್ಲ ಈ ಫೋನ್ ಅಂತ ಪ್ರೋ ಫೀಚರ್ಸ್ಗಳಾಗಿತ್ತು. ಇದು ನಿಮಗೆ ಮೇನ್ ಹೈಲೈಟೆಡ್ ಇತ್ತು ಅಂತಂದರೆ ನೀವು ಈ ಫೋನ್ನ ಕೊಂಡುಕೋಬಹುದು. ಇನ್ ಕಾನ್ಸಲ್ಲಿ ಈ ಫೋನ್ ತುಂಬ ಸ್ಲಿಮ್ ಇರೋದ್ರಿಂದ ಬ್ಯಾಟ್ರಿ ಓಕೆ ಇದೆ. ಇನ್ನು ಪರ್ಫಾರ್ಮೆನ್ಸಲ್ಲಿ ಕೂಡ ತಮ್ಮದೇ ಆದ ಚಿಪ್ಸೆಟ್ ಕೊಡಿದ್ದಾರೆ. ಈ ಬಜೆಟ್ಲಿ ಬೇರೆ ಫೋನ್ಸ್ಗಳು ಇನ್ನೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಇರುವಂಥ ಚಿಪ್ಸೆಟ್ ಇವೆ. ಸೊ ನಿಮಗೆ ಬ್ಯಾಟ್ರಿ ಮತ್ತು ಮೇನ್ ಚಿಪ್ಸೆಟ್ ಗೇಮಿಂಗ್ ಎಲ್ಲ ತುಂಬ ಮ್ಯಾಟರ್ ಆಗುತ್ತಪ್ಪ ಅಂದರೆ ಈ ಫೋನ ನೀವು ಸ್ಕಿಪ್ ಮಾಡ್ಬೋದು. ಅದರ್ವೈಸ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಲುವಾಗಿ ಫ್ಲಾಗ್ಶಿಪ್ ಫೀಚರ್ಸ್ಗಳಂತ ಬೇರೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಮತ್ತು ಲಾಂಗ್ ಟರ್ಮ್ ಯೂಸರ್ಗೆ ನೀವು ಫೋನ್ ಹುಡುಕ್ತೀರಾ ಅಂದರೆ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ A57 ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಸೊ ನಿಮ್ಮ ಚಾಯ್ಸ್ ಏನಿದೆ, ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ತಿಳ್ಕೊಂಡು ನೀವು ಬೆವರು ಸುರಿಸಿರುವಂಥ ದುಡ್ಡನ್ನು ಇಲ್ಲಿ ಕರೆಕ್ಟ್ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಎಲ್ಲ ವಿಷಯಗಳು ಇಂಡಿಯಲ್ ಆಗಿ ಗೊತ್ತಿರಬಹುದು ಅಂತ ಅನ್ಕೋತೀನಿ. ನಿಮಗೆ ಯಾರು ಕ್ವಶನ್ಸ್ ಇತ್ತಪ್ಪ ಅಂದರೆ ಡೆಫಿನೆಟ್ ಆಗಡೆ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ಇನ್ನೊಂದು ಆನೆಸ್ಟ್ ಇಂಡಿಯಾ ವಿಡಿಯೋದೊಂದಿಗೆ. ಅಲ್ಲಿಗೆ